ಫ್ರೆಂಡ್ಸ್, ನಾನಿವತ್ತು ಬೆಂಡಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬೆಂಡೆಕಾಯಿ ಅರ್ಧ kg ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪೀಸ್ ಮಾಡಿಕೊಂಡ್ರೆ ಸಾಕು. ಖಾರದ ಪುಡಿ 2 ಸ್ಪೂನು, ಎಣ್ಣೆ ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ, ಉಪ್ಪು ರುಚಿಗೆ, ಅರಿಶಿನ ಪುಡಿ ಅರ್ಧ ಸ್ಪೂನು, ಹುರ್ಗಡ್ಲೆ ಪುಡಿ 2 ಸ್ಪೂನು. ಬನ್ನಿ ಯಾವ ಥರ ಅಂತ ನೋಡೋಣ. ಎಣ್ಣೆ ಬಿಸಿ ಆಗಿದೆ, ಬೆಂಡಿ ಹಾಕೊಂಬಿಡೋಣ. ಬೆಂಡೆಕಾಯಿ ಹಾಕ್ಬಿಟ್ಟು ಒಂದು 10 ನಿಮಿಷ ಇದರಲ್ಲೇ ಇರಲಿ, ಫುಲ್ ಉರಿನಲ್ಲಿರಲಿ. ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಲೋಳೆ ಎಲ್ಲ ಹೋದ್ಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಫ್ರೈ ಆಗಿದೆ. ಇದು ಮುಕ್ಕಲಾಗಿರುವಾಗ ಅರಿಶಿನ ಪುಡಿ, ಉಪ್ಪು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಖಾರದ ಪುಡಿ ಹಾಕ್ಕೊಳ್ಳೋಣ. ಉಪ್ಪು ಅರಿಶಿನ ಪುಡಿ ಹಾಕಿ ಫ್ರೈ ಆಗಿದೆ. ಈ ಖಾರದ ಪುಡಿ ಹಾಕ್ಕೊಂಬಿಡೋಣ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೆ, ರಸ ಅನ್ನಕ್ಕೆ, ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹುರ್ಗಡ್ಲೆ 2 ಸ್ಪೂನು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿ. ಆಗಿದೆ ಈಗ. ಸೊ ನಿಮ್ಗೆ ಅದರಲ್ಲಿ ಡಾರ್ಕ್ ಗ್ರೀನ್ ಕಾಣ್ತಾ ಇದೆ, ಬಟ್ ಅದು ಇಲ್ಲಿ ರೆಡ್ಡಾಗಿ ಕಾಣ್ತಾ ಇದೆ ಪಲ್ಯ. ಸೊ ಬೆಂಡಿ ಫ್ರೈ ರೆಡಿ ಆಗಿದೆ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.